ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಜಿಯೋ ಸಿಮ್ಗೆ ನೀವು ರೀಚಾರ್ಜ್ ಮಾಡೋ ಮುಖಾಂತರ ಕಮಿಷನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಒಂದು ಜಿಯೋ ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ಳುವಂಥ ಸಮಯ ಬಂದಾಗ ಅಂಗಡಿಗೆ ಹೋಗ್ತಾರೆ, ಕೆಲವರು ಅವರ ಒಂದು ಮೊಬೈಲಲ್ಲೇ ಮಾಡ್ಕೊಳ್ತಾರೆ. ಸೊ ಮೊಬೈಲಲ್ಲೇ ಮಾಡ್ಕೊಂಡ್ರೆ ನಿಮ್ಗೇನು ಅಂಥ ಒಂದು ಕಮಿಷನ್ ಏನು ಸಿಗಲ್ಲ. ಸೊ ಅದಕ್ಕೋಸ್ಕರ ಜಿಯೋದವರೇ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿ ಆ ಒಂದು ಅಪ್ಲಿಕೇಶನಲ್ಲಿ ನೀವು ಜಿಯೋ ಸಿಮ್ಗೆ ನೀವು ಒಂದು ಇನ್ವೆಸ್ಟ್ ಮಾಡಿ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಕಮಿಷನ್ ಕೊಡ್ತಾರೆ. ಓಕೆ, ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಜಿಯೋ ಸಿಮ್ಗೆ ರೀಚಾರ್ಜ್ ಮಾಡೋದ್ರಿಂದ ಕಮಿಷನ್ ಹೆಂಗೆ ತಗೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇರೆಯವ್ರ ನಂಬರ್ನೂ ಕೂಡ ನೀವು ರೀಚಾರ್ಜ್ ಮಾಡ್ತಾ ಹೋದರೆ ನಿಮಗೆ ಕಮಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೋ ಆ ಒಂದು ಅಪ್ಲಿಕೇಶನ್ ಹೆಂಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಹೆಂಗೆ ಯೂಸ್ ಮಾಡೋದು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ಓಕೆ, ಲೈಕ್ ಆಯಿತಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಓಕೆ, ಖುಷಿ ಪಡ್ತಾರೆ ಇಂಥ ವಿಡಿಯೋ ಶೇರ್ ಮಾಡಿದ್ರೆ. ಓಕೆ, ಸೊ ಇವಾಗ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಜಿಯೋದವರೇ ಬಿಟ್ಟಿರುವಂಥದ್ದು, JioPOS Lite ಅಂತ ಅಂದ್ಬಿಟ್ಟು. ಸೊ ಇದನ್ನು ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ ರೀಚಾರ್ಜ್ಗೆ ನೀವು ಏನಾದರೂ ಕೇಳಿದ್ರೆ ಅವರು ನೀವು ಯಾವುದೋ ಒಂದು ಪ್ಲ್ಯಾನ್ ಕೇಳ್ತಾರೆ. ಇವಾಗ 399 ಪ್ಲ್ಯಾನ್ ಕೇಳ್ತೀರಾ, ಅವ್ರು ಏನು ಹೇಳ್ತಾರೆ ಹೇಳಿ, 599ಗೆ ಆಗ್ಬಿಡಿ, ಜಾಸ್ತಿ ಬೆನಿಫಿಟ್ಸ್ ಇದೆ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ? ನಿಮ್ಮ ಒಳ್ಳೇದಕ್ಕೆ ಕೇಳ್ತಾರಾ? ನಿಮ್ಮ ಒಳ್ಳೇದಕ್ಕೂ ಕೇಳ್ತಾರೆ, ಅವ್ರ ಒಳ್ಳೇದಕ್ಕೂ ಕೇಳ್ತಾರೆ. ಯಾಕೆಂತಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಕಮಿಷನ್ ಡಬಲ್ ಆಗುತ್ತೆ. ಈಗ 399ಗೆ ಒಂದು ಕಮಿಷನ್ ಇದ್ದರೆ 499ಗೆ ಇನ್ನೊಂದು ಕಮಿಷನ್ ಇರುತ್ತೆ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, 499 ಸಜೆಸ್ಟ್ ಮಾಡ್ತಾರೆ. ನಿಮಗೂ ಇಂಟರ್ನೆಟ್ ಬೇಕಾಗಿರುತ್ತೆ, ಸರಿ 499 100 ತಾನೇ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತೀರಾ. ಸೊ ಈ ಥರ ಅವರು ಕಮಿಷನ್ನ ತಗೊಳ್ತಾರೆ. ಸೊ ಇವಾಗ ನಿಮಗೆ ಅವರು ಕಮಿಷನ್ ಹೋಗ್ಬಾರ್ದು, ನೀವೇ ಕಮಿಷನ್ನ ತಗೋಬೇಕು ಅಂತಂದರೆ ಇವಾಗ ನಾನು ಹೇಳುವಂಥ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಜಿಯೋದವ್ರದೇ, JioPOS Lite ಅಂತ ಪ್ಲೇಸ್ಟೋರಿಗೆ ಸರ್ಚ್ ಮಾಡೋದು ನಿಮ್ಗೆ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ 4.2 ರೇಟಿಂಗ್ಸ್ ಇದೆ, ಜೊತೆಗೆ 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಆಗಿದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಇಲ್ಲಿ ನಿಮಗೆ ಪರ್ಮಿಷನ್ ಕೇಳುತ್ತೆ. ಕಾಂಟ್ಯಾಕ್ಟ್ಸು, ಲೊಕೇಶನು, ಮೀಡಿಯಾ ಎಲ್ಲ ಅಲೌ ಕೊಡಬೇಕಾಗುತ್ತೆ. ನೀವು ಅಲೌ ಕೊಡ್ತೀನಿ. ಈಗ ಕೊಟ್ಟ ತಕ್ಷಣ ನಿಮಗೆ ಸೈನ್ ಅಪ್ ಅಂತ ಬರುತ್ತೆ. ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರ ಅಂತಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಫಸ್ಟು ನಿಮಗೆ ಇಮೇಲ್ ಕೇಳುತ್ತೆ. ಫಸ್ಟ್ ಇಮೇಲ್ ಐ ಡಿ ಹಾಕಿ, ಅದಾದಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ರೀಚಾರ್ಜ್ ಪಾರ್ಟ್ನರ್, ಆ್ಯಕ್ಟಿವೇಷನ್ ಪಾರ್ಟ್ನರ್ ಅಂತ ಇರುತ್ತೆ. ಸೊ ನಮಗೆ ಆ್ಯಕ್ಟಿವೇಷನ್ ಪಾರ್ಟ್ನರ್ ನಮ್ಗೆ ಬೇಕಾಗಿಲ್ಲ, ಯಾಕೆಂದರೆ ನಾವು ಜಿಯೋ ಸಿಮ್ನ ಆ್ಯಕ್ಟಿವೇಷನ್ ಮಾಡಲ್ಲ. ಸೊ ಅದರಿಂದ ನಾವು ರೀಚಾರ್ಜ್ ಪಾರ್ಟ್ನರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಇಮೇಲು ಮತ್ತು ಜಿಯೋ ನಂಬರ್ನ ಹಾಕ್ಬಿಟ್ಟು ಜನರೇಟ್ OTP ಅಂತ ಕೊಡಿ. OTP ಬರುತ್ತೆ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ ಇವಾಗೆಲ್ಲ ಎಂಟರ್ ಮಾಡಾದ್ಮೇಲೆ. ಓಕೆ, ಇವಾಗ OTP ಲೋಡ್ ಆಗ್ತಾಯಿದೆ. ಈ ಫೋನಿಗೆ ಬರುತ್ತೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಬಂತು. ಹಿಂದಕ್ಕೆ ಹೋಗಬೇಕು. ಸೊ ಹಿಂದಕ್ಕೆ ಹೋಗಿ ಬಂದುಬಿಟ್ಟು ಅದು ನೋಡ್ಕೊಂಡು ಹಾಕ್ಬಿಟ್ಟು ಬರ್ತೀನಿ. ಓಕೆ ಗೈಸ್, ಇವಾಗ ನಾನು OTP ಹಾಕಿದ್ದೀನಿ. ವ್ಯಾಲಿಡೇಟ್ OTP ಅಂತ ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ಪರ್ಮಿಷನ್ ಕೇಳುತ್ತೆ, ಅಲೌ ಕೊಡಿ. ಅಲೌ ಕೊಟ್ಟ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನೀವು ಯಾವ ನಿಮ್ಮ ಸಿಮ್ಮ ಯಾವ ಹೆಸರಲ್ಲಿ ತೊಗೊಂಡಿರ್ತೀರ ಆ ಹೆಸರು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಜೊತೆಗೆ ನೀವು ಅಲ್ಲಿ ಚೂಸ್ ಯುವರ್ ವರ್ಕ್ ಲೊಕೇಶನ್ ಅಂತ ಇರುತ್ತೆ. ವರ್ಕ್ ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡಿ, ಆಟೋಮೆಟಿಕ್ಕಾಗಿ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಡನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಓಕೆ, ರೆಫರಲ್ ಕೋಡ್ ಹಾಕ್ಬೋದು ನೀವು. ನಾನು ಡಿಸ್ಕ್ರಿಪ್ಷನಲ್ಲಿ ರೆಫರಲ್ ಕೋಡ್ ಹಾಕಿರ್ತೀನಿ. ಸೊ ನನಗೆ ಯಾವುದೋ ರೆಫರಲ್ ಕೋಡ್ ಸಿಕ್ಕಿಲ್ಲ, ಅದರಿಂದ ನಾನು ಯಾವುದೇ ರೀತಿ ಒಂದು ರೆಫರಲ್ ಕೋಡ್ನ ಹಾಕೋದಕ್ಕೆ ಹೋಗಲ್ಲ. ನೀವು ರೆಫರಲ್ ಕೋಡ್ ಹಾಕಿ ಬೆನಿಫಿಟ್ ಆಗ್ಬೋದು. ಓಕೆ, ಅದಾದಮೇಲೆ ನಾನು ಪರ್ಮಿಷನ್ನ ನಾನು ಟಿಕ್ ಮಾರ್ಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬರುತ್ತೆ ನಿಮಗೆ ಥ್ಯಾಂಕ್ ಯು ಫಾರ್ ಸೈನಿಂಗ್ ಅಪ್ ವಿತ್ JioPOS Lite ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನೀವು ಡನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇವಾಗ ಸೈನ್ ಇನ್ ಮಾಡಬೇಕು. ಓಕೆ, ನೀವು ಜಿಯೋ ನಂಬರ್ ಹಾಕಿರ್ತೀರಲ್ಲ, ಸೊ ಆ ಜಿಯೋ ನಂಬರ್ ಹಾಕ್ಬಿಟ್ಟು ಸೈನ್ ಇನ್ ಮಾಡಬೇಕು. OTP ಬರುತ್ತೆ, ಸೈನ್ ಇನ್ ಮಾಡೋಣ. ಇವಾಗ ನಾನು ಸೈನ್ ಇನ್ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾನು OTP ಹಾಕಿದ್ದೀನಿ. ನೆಕ್ಸ್ಟು ನಿಮಗೆ ಪಿನ್ ಕೇಳುತ್ತೆ. ಇಲ್ಲಿ ನೀವು ಒಂದು ಸೀಕ್ರೆಟ್ ಪಿನ್ ಹಾಕಬೇಕಾಗುತ್ತೆ. ಸೊ ಈ ಪಿನ್ನ ಯಾವುದೇ ಕಾರಣಕ್ಕೂ ನೀವು ಮರೆಯೋದಕ್ಕೆ ಹೋಗ್ಬಾರ್ದು. ನೀವು ಒಂದು ರೀಚಾರ್ಜ್ನ ಮಾಡಬೇಕು ಅಂತಂದರೆ ಈ ಪಿನ್ ಕೇಳುತ್ತೆ ಪ್ರತಿ ಸಲ. ಅದರಿಂದ ಪಿನ್ ಮರೆಯೋದಕ್ಕೆ ಹೋಗ್ಬಿಡಿ. ಒಂದು ಸಲ ಎಂಟರ್ ಮಾಡಿಬಿಟ್ಟು ಮತ್ತೆ ಅದನ್ನೇ ನೀವು ಎಂಟರ್ ಮಾಡಬೇಕು. 2 ಸಲ ಎಂಟರ್ ಮಾಡಬೇಕು. ಇವಾಗ ನಾನು ಎಂಟರ್ ಮಾಡ್ತೀನಿ, ಅದಾದಮೇಲೆ ಸಿಗ್ತೀನಿ. ಓಕೆ, ಪಿನ್ನ ಹೊಡೆದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸುಮಾರು ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಫಸ್ಟು ನಾನು ಆಪ್ಷನ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಲೋಡ್ ಮನಿ ಅಂತ ಇರುತ್ತೆ. ಸೊ ಅದ್ರ ಕೆಳಗೆ ರೀಚಾರ್ಜ್ ಅಂತ ಇರುತ್ತೆ. ಲೋಡ್ ಮನಿ ಅಂತಂದರೆ ನೀವು ದುಡ್ಡನ್ನು ಆ್ಯಡ್ ಮಾಡೋದು. ಸೊ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ರೀಚಾರ್ಜ್ ಅಂತ ಇರುತ್ತೆ. ನೀವು ಯಾವುದಾದ್ರೂ ಒಂದು ಫೋನ್ ನಂಬರ್ಗೆ ರೀಚಾರ್ಜ್ ಮಾಡಬೇಕು ಅಂತ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟು ಫೈಬರ್ ಲೀಡು, ಜೊತೆಗೆ ಚೇಂಜ್ MPN. ನಾನು ಸೀಕ್ರೆಟ್ ಕೋಡ್ ಹೇಳಿದ್ನಲ್ಲ, ಅದನ್ನ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು. ಅಥವಾ ಮರ್ತ್ಕೊಂಡಿದ್ರೆ ಫರ್ಗೆಟ್ MPN ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನೋ ಒಂದು
ಕಂಟಿನ್ಯೂ ಮಾಡ್ಬೋದು. ಜೊತೆಗೆ ಮೈ ಕಸ್ಟಮರ್ಸ್ ಇಲ್ಲಿ ನೀವು ಯಾರ್ಯಾರು ರೀಚಾರ್ಜ್ ಮಾಡಿರ್ತೀರ ಅದೆಲ್ಲ ತೋರಿಸುತ್ತೆ. ಇನ್ನು ಮೈ ಅರ್ನಿಂಗ್ಸಲ್ಲಿ ನೀವು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ರೀಚಾರ್ಜ್ ಮಾಡೋ ಮುಖಾಂತರ ಅನ್ನೋದನ್ನೆಲ್ಲ ತೋರಿಸುತ್ತೆ. ಸೊ ಇನ್ನು ಲಾಗೌಟ್ ಎಲ್ಲ ಮಾಮೂಲಿ ಇದೆ. ಸೊ ಇವಾಗ ನೀವು ಓಪನ್ ಮಾಡೋರು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಪ್ಲಾನ್ಸ್ಗಳು ನಿಮಗೆ ತೋರಿಸ್ತಾ ಇರುತ್ತೆ ಏನೇನು ಪ್ಲಾನ್ಸ್ಗಳಿದೆ ಅಂತ. ಸೊ ಇಲ್ಲಿ ನಿಮಗೆ ಕೆಳಗಡೆ ಮೈ ಅಕೌಂಟ್ ಅಂತ ಅಂದ್ಬಿಟ್ಟು ಲೋಡ್ ಮನಿ ಅಂತ ಇರುತ್ತೆ. ಸೊ ಇಲ್ಲಿ ನೀವು ದುಡ್ಡನ್ನು ಆ್ಯಡ್ ಮಾಡಬೇಕು. ಲೋಡ್ ಮನಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅರ್ನಿಂಗ್ಸ್ ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೀಟಾಗಿ. ನೀವು 1,000 ರೂಪಾಯಿ ಆ್ಯಡ್ ಮಾಡಿದ್ರೆ ನಿಮಗೆ 4% ನಿಮಗೆ ಬೆನಿಫಿಟ್ ಆಗುತ್ತೆ. ನೋಡಿ, 1,000 ರೂಪಾಯಿ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 1,041 ರೂಪಾಯಿ ಬರುತ್ತೆ. ಓಕೆ, ಸೊ 41 ರೂಪಾಯಿ ಬರುತ್ತೆ. ಯಾಕೆಂದರೆ ನೀವು ಆ್ಯಡ್ ಮಾಡ್ತಾ ಇರೋದು 1,000, ಅಲ್ಲಿಗೆ 4% ಅಂತಂದರೆ 41 ರೂಪಾಯಿ ಎಕ್ಸ್ಟ್ರಾ ಬಂದು ಆ್ಯಡ್ ಆಯಿತು. ಸೊ ಈ ಥರ ನಿಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. 2,000 ಆ್ಯಡ್ ಮಾಡಿದ್ರೆ 2,083 ಬರುತ್ತೆ. 2,500 ಆ್ಯಡ್ ಮಾಡಿದ್ರೆ 2,604 ಬರುತ್ತೆ. ಸೊ ಈ ಥರ ನಿಮಗೆ ಅರ್ನಿಂಗ್ಸ್ನ ಡಬಲ್ ಮಾಡೋದಕ್ಕೆ ಅವರು ಒಂದಷ್ಟು ಅಡ್ವಾಂಟೇಜ್ಗಳನ್ನ ಕೊಡ್ತಾರೆ, ಒಂದಷ್ಟು ಪರ್ಸೆಂಟ್ ಅಂತ. ಸೊ ಇದರಿಂದ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ನೀವು 1,000 ರೂಪಾಯಿ ಇದರೊಳಗೆ ಆ್ಯಡ್ ಮಾಡಿದ್ರೆ 41 ರೂಪಾಯಿ ಬರುತ್ತೆ. ಸೊ ಆ 1,000 ರೂಪಾಯಲ್ಲಿ ನೀವು ರೀಚಾರ್ಜ್ ಮಾಡ್ಕೋಬೋದು. ಸೊ ನಿಮಗೆ ಪಾಸ್ಬುಕ್ಕಲ್ಲಿ ಇಲ್ಲಿ ನೀವು ಯಾವುದ್ಯಾವುದಕ್ಕೆ ರೀಚಾರ್ಜ್ ಮಾಡಿದ್ರಿ, ಎಷ್ಟು ರೀಚಾರ್ಜ್ ಮಾಡಿದ್ರಿ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಇನ್ನು ನೀವು ಫೋನ್ ನಂಬರ್ನ ರೀಚಾರ್ಜ್ ಮಾಡಬೇಕು ಅಂತಂದರೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ರೀಚಾರ್ಜ್ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಹಾಕ್ಬಿಟ್ಟು ನೀವು ರೀಚಾರ್ಜ್ ಮಾಡ್ಬೋದು. ಇಲ್ಲಿ ಮೈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ನೀವು ದುಡ್ಡನ್ನು ಯಾವುದ್ರ ಮುಖಾಂತರ ಆ್ಯಡ್ ಮಾಡ್ಬೋದು ಅಂತಂದರೆ ಸೊ ಫೋನ್ಪೇ ಮುಖಾಂತರನಾದ್ರು ಆ್ಯಡ್ ಮಾಡ್ಬೋದು. ಜೊತೆಗೆ ಪೇಟಿಎಮ್ ಮುಖಾಂತರ ಇಲ್ಲಿ ನಿಮಗೆಲ್ಲ ಆಪ್ಷನ್ ಇದೆ. ಗೂಗಲ್ ಪೇ ಎಲ್ಲದು, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು ಎಲ್ಲ ಆಪ್ಷನ್ ಇರುತ್ತೆ. ಇದ್ರ ಮುಖಾಂತರ ನೀವು ಆ್ಯಡ್ ಮಾಡ್ಬೋದು. ಓಕೆ, ಸೊ ನೀವು ಎಷ್ಟು ಆ್ಯಡ್ ಮಾಡ್ತೀರಾ ಅಷ್ಟು ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ. ಸೊ ಈ ಥರ ನೀವು JioPOS ಲೈಟಿಂದ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ವೀಡಿಯೋಸ್ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ವೀಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ. ಸೊ ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳಬೇಕು, ಏನಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಫೋನ್ನ ಬೇರೆಯವ್ರ ಕೈ ಕೊಡಬೇಡಿ. ಬೇರೆಯವರು ರೀಚಾರ್ಜ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಮೈಂಡಲ್ಲಿರಲಿ. ಆಮೇಲೆ ಪಿನ್ನ ಯಾರ ಜೊತೆನೂ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ, ಹುಷಾರಾಗಿರಿ. ಓಕೆ, ಸೊ ಇನ್ನೊಂದು ಇದ್ರ ಜೊತೆಗೆ ನೀವು ಜಿಯೋ ಸಿಮ್ ಮಾತ್ರ ನೀವು ರೀಚಾರ್ಜ್ ಮಾಡೋದಕ್ಕೆ ಸಾಧ್ಯ, ಬೇರೆ ಸಿಮ್ನ ರೀಚಾರ್ಜ್ ಮಾಡೋದಕ್ಕಾಗಲ್ಲ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.